ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ಮುಸುಕಿನ ಗುದ್ದಾಟ. ಜಾರಕಿಹೊಳಿಯನ್ನ ರಾಷ್ಟ್ರ ರಾಜಕಾರಣಕ್ಕೆ ತಳ್ಳಲು ವಿರೋಧಿಗಳ ಕುತಂತ್ರ. ವಿರೋಧಿಗಳ ಪ್ಲಾನ್ ಫೇಲ್ ಮಾಡಲು 3 ಡಿಸಿಎಂ ತಂತ್ರ ಹೆಣೆದ ಸಚಿವರು. ಜಾರಕಿಹೊಳಿ ಒಳಸುಳಿ ಇದೆ ಈ ಹೊತ್ತಿನ ವಿಶೇಷ. ನಾನು ಮಾನಸ. ಲೋಕಸಮರಕ್ಕೆ ಇನ್ನೇನು ಕೆಲವೇ ತಿಂಗಳುಗಳಿವೆ. ಈಗಾಗಲೇ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಲೋಕಸಮರದ ಕಾವು ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲೂ ಬಲಿಷ್ಠ ರಾಜಕೀಯ ಬಣಗಳು ಶತಾಯಗತಾಯ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲು ಪ್ರಯತ್ನಗಳನ್ನ ಮಾಡ್ತಾ ಇವೆ. ಇತ್ತ ಬಿಜೆಪಿಯಲ್ಲಿ ಚುನಾವಣೆಯನ್ನ ಗೆಲ್ಲೋಕೆ ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದ್ರೆ, ಅತ್ತ ಕಾಂಗ್ರೆಸ್ನಲ್ಲಿ ಪಕ್ಷದ ಒಳಗಿನ ಸಚಿವರುಗಳ ನಡುವೆಯೇ ಮುಸುಕಿನ ಗುದ್ದಾಟ ಮತ್ತೆ ತಲೆ ಎತ್ತಿದೆ. ಬೆಳಗಾವಿ ಕ್ಷೇತ್ರದಲ್ಲಿ ಆಡಳಿತ ಚುಕ್ಕಾಣಿಯ ಬಗ್ಗೆ ಈ ಹಿಂದೆಯೂ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಣದ ನಡುವೆ ಆಗಾಗ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇರುತ್ತದೆ. ಇದೀಗ ಮತ್ತೆ ಸತೀಶ್ ಜಾರಕಿಹೊಳಿ ಬೆನ್ನ ಹಿಂದೆ ಮಸಲತ್ತು ನಡೆಯುತ್ತಿದೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮತ್ತೆ ಮುನ್ನೆಲೆಗೆ ಬಂದ ಬೆಳಗಾವಿ ರಾಜಕಾರಣ. ಸತೀಶ್ ಜಾರಕಿಹೊಳಿ ಬೆನ್ನ ಹಿಂದೆ ನಡೀತಾ ಇದೆಯಾ ಮಸಲತ್ತು? ಬೆಂಗಳೂರು ನಂತರ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವುದು ಬೆಳಗಾವಿ ಜಿಲ್ಲೆ. ಈ ಜಿಲ್ಲೆಯ ರಾಜಕೀಯದಲ್ಲಿ ಜಾರಕಿಹೊಳಿ ಸಹೋದರರದ್ದೇ ಪ್ರಾಬಲ್ಯ. ಬೆಳಗಾವಿ ಕ್ಷೇತ್ರದಲ್ಲಿ ಜಾರಕಿಹೊಳಿ ಸಹೋದರರು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿ ಸಚಿವರಾಗಿ ಕೆಲಸ ಮಾಡಿರುವವರು. ಇನ್ನು ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ಸಚಿವರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಭಾವಿ ರಾಜಕಾರಣಿಯೂ ಹೌದು. ಅದರಂತೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜಾರಕಿಹೊಳಿ. ಇನ್ನು ಬೆಳಗಾವಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತಲೆ ಎತ್ತಿರುವ 2 ಪ್ರಬಲ ಬಣಗಳೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಬಣ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಗೆದ್ದು ಬೀಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಮಾನ್ಯವಾಗಿಯೇ ಬೆಳಗಾವಿ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ಸತೀಶ್ ಜಾರಕಿಹೊಳಿ ಬಣದ ಅಸಮಾಧಾನಕ್ಕೆ ಕಾರಣವಾಗಿದೆ. ರಾಜಕಾರಣದ ಶಕ್ತಿ ಕೇಂದ್ರವಾದ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ಗಳದ್ದೇ ಪ್ರಾಬಲ್ಯ ಹೊಂದಿದ್ರೂ ಜಿಲ್ಲೆಯ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮುನಿಸಿಗೆ ಕಾರಣವಾಗಿತ್ತು. ಇನ್ನು ಬೆಳಗಾವಿಯಲ್ಲಿಯೂ ಪ್ರಾಬಲ್ಯವನ್ನ ಹೊಂದಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧಿಕಾರಿಗಳ ವರ್ಗಾವಣೆ ಮತ್ತಿತರ ವಿಚಾರಗಳಲ್ಲಿ ಮೂಗು ತೋರಿಸಿದ್ರು. ಇದಕ್ಕೆ ಡಿಕೆಶಿಯೂ ಕೂಡ ಸಾಥ್ ಕೊಟ್ಟಿದ್ರು. ಇದರಿಂದ ಜಾರಕಿಹೊಳಿ ಕೆಂಡಾಮಂಡಲವಾಗಿದ್ರು. ರಾಷ್ಟ್ರ ರಾಜಕಾರಣಕ್ಕೆ ಸತೀಶ್ ಜಾರಕಿಹೊಳಿಯನ್ನ ತಳ್ಳುವ ಪ್ರಯತ್ನ. ಇದೀಗ ಬೆಳಗಾವಿ ರಾಜಕಾರಣದ ತೆರೆಮರೆಯ ಹಿಂದಿನ ಗುದ್ದಾಟ, ಕೋಲ್ಡ್ ವಾರ್ಗಳು ಮತ್ತೆ ಮುನ್ನೆಲೆಗೆ ಬಂದಿದೆ. ಸತೀಶ್ ಜಾರಕಿಹೊಳಿಯನ್ನ ರಾಷ್ಟ್ರ ರಾಜಕಾರಣಕ್ಕೆ ತಳ್ಳಿ ರಾಜ್ಯದಲ್ಲಿ ಸೈಲೆಂಟ್ ಮಾಡುವ ಹುನ್ನಾರ ನಡೀತಾ ಇದೆ ಅನ್ನುವ ಆರೋಪಗಳು ಕೇಳಿಬರ್ತಿವೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕಸಭೆ ಟಿಕೆಟ್ ನೀಡಿ ಮೂಲೆಗುಂಪು ಮಾಡುವ ಪ್ಲಾನ್ ನಡೀತಾ ಇದೆ ಎನ್ನುವ ಸುದ್ದಿ ಇದೀಗ ಹರಿದಾಡ್ತಾ ಇದೆ. ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಮುಂದುವರೆದ ಮುನಿಸು. 3 ಡಿಸಿಎಂ ಬೇಡಿಕೆಗೆ ದೆಹಲಿಯತ್ತ ಪ್ರಯಾಣ ಬೆಳೆಸಿದ ಸಚಿವರು. ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಶಿ ಹಸ್ತಕ್ಷೇಪ ಮಾಡ್ತಾ ಇದ್ದಿದ್ದು, ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಕೆಶಿ ಸಪೋರ್ಟ್ ಮಾಡ್ತಾ ಇರೋ ಕಾರಣವೇ ಈ ಹಿಂದಿನಿಂದ ಜಾರಕಿಹೊಳಿ ಮುನಿಸಿಗೆ ಕಾರಣವಾಗಿದೆ.
ಈಗ ಬೆಳಗಾವಿ ಕ್ಷೇತ್ರದಲ್ಲಿ ಲಕ್ಷ್ಮಿಗೆ ಹೆಚ್ಚಿನ ಶಕ್ತಿ ಕೊಡಬೇಕು ಅಂದ್ರೆ ಅಲ್ಲಿನ ಪ್ರಭಾವಿ ಸತೀಶ್ ಜಾರಕಿಹೊಳಿಯನ್ನ ಸೈಡ್ ಲೈನ್ ಮಾಡಲೇಬೇಕು. ಹೀಗಾಗಿ ಇದೇ ಹಿನ್ನೆಲೆಯಲ್ಲಿ ಜಾರಕಿಹೊಳಿಯನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಿದ್ರೆ ತಮ್ಮ ಬೆಳಗಾವಿ ಪ್ಲಾನ್ ಸರಾಗವಾಗುತ್ತೆ ಅಂತ ಪ್ಲಾನ್ ಮಾಡಿರುವ ಡಿಕೆಶಿ ಹೈಕಮಾಂಡ್ ಮೂಲಕ ಅವರಿಗೆ ಕೇಂದ್ರಕ್ಕೆ ಗಾಳ ಹಾಕಿಸುವಂತಿದೆ ಎನ್ನಲಾಗ್ತಿದೆ. ಇನ್ನು ತನ್ನ ಬೆನ್ನ ಹಿಂದೆ ಈ ವಿರೋಧಿ ಬಣ ಯಾವೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಬಲ್ಲ ಜಾರಕಿಹೊಳಿ ಫುಲ್ ಅಲರ್ಟ್ ಆಗಿದ್ದಾರೆ. ಇದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಹಾಕೋಕೆ ಜಾರಕಿಹೊಳಿ ಪ್ರತಿತಂತ್ರ ಹೆಣೆದಿದ್ದಾರೆ. ಮುಂಬರುವ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವುದಕ್ಕೆ 3 ಡಿಸಿಎಂಗಳ ಅವಶ್ಯಕತೆ ಇದೆ ಅನ್ನೋದು ಈ ಹಿಂದಿನಿಂದಲೂ ಕೇಳಿ ಬರ್ತಾ ಇರುವ ಮಾತು. ಅದಕ್ಕೆ ಪಕ್ಷದ ಪ್ರಭಾವಿ ನಾಯಕರು ಕೂಡ ಧ್ವನಿಗೂಡಿಸಿದ್ರು. ಸಿಎಂ ಆಗಬೇಕು ಅಂದೆಂದುಕೊಂಡಿದ್ದ ಡಿಕೆಶಿ ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಬೇಕಾಯ್ತು. ಒಂದೇ ಡಿಸಿಎಂ ಆಗಿದ್ದ ಡಿಕೆ ಪಕ್ಷದಲ್ಲಿ ಮುಂಚೂಣಿಯನ್ನ ಪಡೆದುಕೊಳ್ತಾ ಇರುವಾಗಲೇ ಸಿದ್ದು ಬಣದ ನಾಯಕರುಗಳು 3 ಡಿಸಿಎಂಗೆ ಬೇಡಿಕೆಯನ್ನ ಇಟ್ಟಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಲಿಂಗಾಯತ ಸಮುದಾಯದ 3ರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲಿ ಮೊದಲಿನಿಂದಲೂ ಚರ್ಚೆಗಳು ನಡೀತಾ ಇದ್ವು. ಈ ಬಗ್ಗೆ ಬಹಿರಂಗವಾಗಿಯೇ ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಹಲವು ಸಚಿವರು ಹೇಳಿಕೆಗಳನ್ನು ನೀಡಿದ್ರು. ಇದೇ ಅಸ್ತ್ರ ಹಿಡಿದುಕೊಂಡೇ ಈಗ ಜಾರಕಿಹೊಳಿ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಒಂದೇ ಏಟಿಗೆ 2 ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ತಂಡ ಕಾಂಗ್ರೆಸ್ನ ಧುರೀಣರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಲೋಕಸಭಾ ಚುನಾವಣೆಗೂ ಮುನ್ನ ಶತಾಯಗತಾಯ 3 ಡಿಸಿಎಂಗಳ ನೇಮಕವಾಗಲೇಬೇಕು ಅಂತ ಉಪಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಹೈಕಮಾಂಡ್ ಮನವೊಲಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದರೊಂದಿಗೆ ದಲಿತ ನಾಯಕರುಗಳ ಜೊತೆಗೆ ಇವತ್ತು ಸಚಿವ ಜಾರಕಿಹೊಳಿ ದೆಹಲಿಗೆ ತೆರಳಿದ್ದಾರೆ. ಲೋಕಸಭೆಗೆ ಸ್ಪರ್ಧಿಸಲ್ಲ ಅಂದಿರುವ ಸಚಿವ ಜಾರಕಿಹೊಳಿ ಬೆಳಗಾವಿ ರಾಜಕಾರಣದಲ್ಲಿ ತನ್ನ ಬೆನ್ನ ಹಿಂದೆ ವಿರೋಧಿ ಬಣಗಳು ಮಾಡ್ತಾ ಇರುವ ಮಸತ್ತನ್ನ ಅರಿತ ಸಚಿವ ಜಾರಕಿಹೊಳಿ ಹೈಕಮಾಂಡ್ ನಾಯಕರ ಭೇಟಿಯ ವೇಳೆ ತಾನು ಲೋಕಸಭೆಗೆ ಸ್ಪರ್ಧೆ ಮಾಡುವುದಿಲ್ಲ ಎಂಬುದಾಗಿ ಸುರ್ಜೇವಾಲರಿಗೆ ತಿಳಿಸಿದ್ದಾರಂತೆ. ಆದ್ರೆ ಸಚಿವ ಎಂಬಿ ಪಾಟೀಲ್ ಮಾತ್ರ ಪಕ್ಷ ಏನ್ ಹೇಳುತ್ತೋ ಅದನ್ನ ಮಾಡಬೇಕಾಗುತ್ತೆ, ಅದು ಯಾರೇ ಆಗಿರ್ಲಿ ಅಂತ ಹೇಳಿದ್ದಾರೆ. ನೋಡಿ, ನಾವು 20 ಸೀಟ್ಗಳನ್ನ ಗೆಲ್ಲಬೇಕು, ಕನಿಷ್ಠ 20 ಸೀಟ್ಗಳನ್ನ ಗೆಲ್ಲಬೇಕು. ಹೀಗಾಗಿ ಒಂದು ಕಡೆ ಎಲ್ಲಾದರೂ ಕಡೆ ಈಗ ಉದಾಹರಣೆಗೆ ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ನಿಂದಿರಬೇಕು. ಸಲ ಭಾಳ ಕಡಿಮೆಯಲ್ಲಿ ಸೋತಿದ್ದಾರೆ. ನಾನೇ ಇನ್ಚಾರ್ಜ್ ಇದ್ದೆ ಅಲ್ಲಿ ಬೆಳಗಾವಿಗೆ, ಭಾಳ ಕಡಿಮೆ ಮಾರ್ಜಿನಲ್ಲಿ ಸೋತಿದ್ದಾರೆ. ಸೊ ಈಗ ಸತೀಶ್ ಜಾರಕಿಹೊಳಿ ನಿಂತರೆ 100ಕ್ಕೆ 100ರಷ್ಟು ನಾವು ಸೀಟನ್ನು ಗೆಲ್ತೀವಿ. ಹೀಗೆ ಮಾನದಂಡಗಳಿದ್ದಾಗ ಪಕ್ಷ ಏನು ನಿರ್ಧಾರ ಮಾಡ್ತದೆ, ಪಕ್ಷ ಸೂಚಿಸಿದರೆ ಸತೀಶ್ ಜಾರಕಿಹೊಳಿ ನಿಂದಿರಬೇಕಾಗ್ತದೆ, ಎಂಬಿ ಪಾಟೀಲ್ ನಿಂದಿರಬೇಕಾಗ್ತದೆ, ಮತ್ತೊಬ್ಬರು ನಿಂದಿರಬೇಕಾಗ್ತದೆ. ತಪ್ಪೇನಿದೆ ಅದರಲ್ಲಿ? ಡಿಸಿಎಂ ಪಟ್ಟ ಒಂದೇ ಇರಬೇಕು ಎಂದಿದ್ದ ಡಿಕೆಶಿ ಮೇಲಿನ ಕೋಪಕ್ಕೆ 3 ಡಿಸಿಎಂಗೆ ಬೇಡಿಕೆ. ಬೆಳಗಾವಿ ರಾಜಕಾರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪದಿಂದ ಕೆರಳಿರುವ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರಿಗೆ ಲಗಾಮು ಹಾಕುವ ಉದ್ದೇಶದಿಂದಲೇ 3 ಉಪಮುಖ್ಯಮಂತ್ರಿಗಳ ನೇಮಕದ ವಿಚಾರ ಮುನ್ನೆಲೆಗೆ ತಂದಿದ್ದಾರೆ. ಈ ಮೂಲಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಸೆಡ್ಡು ಹೊಡೆಯುವ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲ ಕಾಂಗ್ರೆಸ್ ನಾಯಕರದ್ದಾಗಿದೆ ಅಂತ ಹೇಳಲಾಗಿದೆ. ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರುವ ಜಾರಕಿಹೊಳಿ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಇವರುಗಳನ್ನ ಭೇಟಿ ಮಾಡಿ 3 ಮುಖ್ಯಮಂತ್ರಿಗಳ ನೇಮಕಾತಿ ಮಾಡಿ ಅಂತ ಮನವಿ ಮಾಡಲಿದ್ದಾರಂತೆ.
ಕೇಂದ್ರ ಬಿಂದುವಾಗಿರುವ ಬೆಳಗಾವಿ ಕ್ಷೇತ್ರದ ನಾಯಕರುಗಳು ಮುಸುಕಿನ ಗುದ್ದಾಟ ಒಂದಲ್ಲ ಒಂದು ಕಾರಣದಿಂದ ಮುನ್ನೆಲೆಗೆ ಬರ್ತಾ ಇದೆ. ಜಾರಕಿಹೊಳಿ ಪ್ರಭಾವವನ್ನ ಸಂಪೂರ್ಣ ಕಡಿಮೆ ಮಾಡಲು ಹೊರಟವರಿಗೆ ಜಾರಕಿಹೊಳಿ ಕೂಡ ಪ್ರತಿತಂತ್ರವನ್ನ ಹೆಣೆದಿದ್ದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಬೆಳಗಾವಿ ರಾಜಕಾರಣದಲ್ಲಿನ ನಾಯಕರುಗಳ ಮುಸುಕಿನ ಗುದ್ದಾಟ ನಿನ್ನೆ ಮೊನ್ನೆಯದಲ್ಲ. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವ ಜಾರಕಿಹೊಳಿ ಆಗಿದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯ ಆಡಳಿತದಲ್ಲಿ ಮೂಗು ತೂರಿಸುತ್ತಿದ್ದುದೇ ಜಾರಕಿಹೊಳಿಯ ಕೆಂಗಣ್ಣಿಗೆ ಕಾರಣವಾಗಿತ್ತು. ಇದಾದ ಬಳಿಕ ಡಿಕೆಶಿ ಕೂಡ ಬೆಳಗಾವಿ ಪಾಲಿಟಿಕ್ಸ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಸೇರ್ಕೊಂಡ್ರು. ಆಮೇಲೆ ಜಾರಕಿಹೊಳಿ ಮುನಿಸು ಹೆಚ್ಚಾಗಿತ್ತು. ಇದೆಲ್ಲ ಸೇರ್ಕೊಂಡು ಇವರಿಬ್ಬರ ನಡುವೆ ಕಂದಕ ಏರ್ಪಡಾಗೋಕೆ ಕಾರಣವಾಗಿದೆ. ಈ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತೀವಿ, ಕೇಳಿ. ಕಾಂಗ್ರೆಸ್ ರಾಜ್ಯ ವಿಧಾನಸಭಾ ಚುನಾವಣೆಯನ್ನ ಒಗ್ಗಟ್ಟಾಗಿ ಗೆದ್ದು ಬೇಕಿತ್ತು. ವಿಧಾನಸಭಾ ಚುನಾವಣೆ ಮುಗ್ದಿದ್ದು ಪಕ್ಷದ ಒಳಗಿದ್ದ ಒಡಕುಗಳು ಒಂದೊಂದಾಗಿ ಹೊರಬರುವುದಕ್ಕೆ ಆರಂಭವಾದವು. ಅದರಲ್ಲಿ ಬೆಳಗಾವಿಯ ರಾಜಕಾರಣವೂ ಕೂಡ ಪ್ರಮುಖವಾದದ್ದು. ಜಾರಕಿಹೊಳಿ ಸಹೋದರರ ಪ್ರಾಬಲ್ಯ ಹೊಂದಿರುವ ಬೆಳಗಾವಿಯಲ್ಲಿ ಯಾವಾಗಿನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯಪ್ರವೇಶ ಮಾಡಿದ್ರೋ ಅಂದಿನಿಂದ ಪಕ್ಷದ ನಾಯಕರುಗಳ ನಡುವೆ ಮುಸುಕಿನ ಗುದ್ದಾಟ ಆರಂಭವಾಯಿತು. ಈ ಹಿಂದೆ ಬೆಳಗಾವಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಿಗೆ ತಮ್ಮ ಆಪ್ತರನ್ನೇ ಅಖಾಡಕ್ಕೆ ಇಳಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣಗಳು ಪ್ರಯತ್ನ ನಡೆಸ್ತಾ ಇದ್ವು. ಇನ್ನು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಿಗಮ ಮಂಡಳಿಗಳಿಗೆ ನೇಮಕಾತಿಯ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಆಪ್ತರ ಹೆಸರನ್ನ ಕಡೆಗಣಿಸುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣ ಅನ್ನೋ ಆರೋಪಗಳು ಕೇಳಿಬಂದಿದ್ವು. ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಂತೂ ಸತೀಶ್ ಜಾರಕಿಹೊಳಿ ಅವರ ಶಿಫಾರಸನ್ನ ಪಕ್ಕಕ್ಕೆ ಇಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಿಗೆ ಮಣೆ ಹಾಕಿದ್ದು ಜಾರಕಿಹೊಳಿ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಅದಲ್ಲದೆ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಲಕ್ಷ್ಮೀ ಪರ ಇರುವುದೂ ಕೂಡ ಜಾರಕಿಹೊಳಿ ಬಣಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಇನ್ನು ಡಿಕೆಶಿ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಲಕ್ಷ್ಮೀ ಪರ ಇರೋದು ಸಹಜವಾಗಿಯೇ ಜಾರಕಿಹೊಳಿ ಬಣದ ಸಿಟ್ಟಿಗೆ ಕಾರಣವಾಗಿದೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಪ್ರಭಾವಿಯಾಗಿ ಇರಬೇಕು ಎಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒತ್ತಾಸೆಗೆ ಬೆಂಬಲವಾಗಿ ರಾಜ್ಯ ಕಾಂಗ್ರೆಸ್ ನಾಯಕತ್ವವೂ ಕೂಡ ನಿಂತಂತಿದೆ. ಇನ್ನು ವರ್ಗಾವಣೆ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಮೇಲಾಗಿತ್ತು. ಬೆಳಗಾವಿ ಪಾಲಿಕೆ, ಬೆಳಗಾವಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಶಿಫಾರಸಿಗಿಂತ ಹೆಬ್ಬಾಳ್ಕರ್ ಅವರ ಶಿಫಾರಸು ಮೇಲುಗೈ ಸಾಧಿಸಿದ್ದು ಜಾರಕಿಹೊಳಿ ಆಪ್ತ ವಲಯಕ್ಕೆ ತೀವ್ರ ಬೇಸರಕ್ಕೆ ಕಾರಣವಾಗಿತ್ತು. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವ ಜಾರಕಿಹೊಳಿ ಆಗಿದ್ರೂ ಕೂಡ ಜಿಲ್ಲೆಯಲ್ಲಿ ನಡೆದ ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಹೆಬ್ಬಾಳ್ಕರ್ ಯಾಕೆ ಹಸ್ತಕ್ಷೇಪ ಮಾಡಬೇಕು? ಈ ಎಲ್ಲ ವಿಚಾರಗಳಿಂದ ತೀವ್ರವಾಗಿ ನೊಂದಿದ್ದ ಜಾರಕಿಹೊಳಿ ಹೊಂದಾಣಿಕೆ ಮತ್ತು ಮೌನ ಇದೇ ನನ್ನ ಶಕ್ತಿ, ಇದನ್ನ ದೌರ್ಬಲ್ಯ ಅಂತ ಭಾವಿಸಬೇಡಿ ಅಂತ ಎಚ್ಚರಿಕೆಯ ಮಾತನ್ನು ಜಾರಕಿಹೊಳಿ ಆಡಿದ್ರು. ಈ ಹೇಳಿಕೆಯ ಹಿಂದೆ ಅವರ ಸಿಟ್ಟು ಕೂಡ ಪ್ರಕಟವಾಗಿತ್ತು. ಅವರ ಕೆಲ ನಿರ್ಧಾರಗಳು ನಮಗೆ ಇಷ್ಟ ಆಗಲ್ಲ, ನಮ್ಮ ಕೆಲವೊಂದು ಡಿಸಿಷನ್ ಅವರಿಗೆ ಇಡಿಸಲ್ಲ, ಆದರೆ ಪಕ್ಷಕ್ಕಾಗಿ ಕಳೆದ 4 ತಿಂಗಳಿನಿಂದ ಕಾಂಪ್ರಮೈಸ್ ಮಾಡಿಕೊಂಡಿದ್ದೇನೆ ಅನ್ನೋ ಮೂಲಕ ಪರೋಕ್ಷವಾಗಿ ಬೆಳಗಾವಿ ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಇರೋದು ನಿಜ ಅನ್ನೋ ಸುಳಿವು ನೀಡಿದ್ರು ಜಾರಕಿಹೊಳಿ. ನಮ್ಮಲ್ಲಿ ಯಾವುದಿಲ್ಲ, ನಾವು ಭಾಳ ಫ್ರೀ ಆಗಿದ್ದೀವಿ, ಕಾಂಪ್ರಮೈಸ್ ನೇಚರ್ ಇದೆ. ಹೀಗಾಗಿ ನಾವು ಯಾವ ಕೂಡ ಭಾಳಷ್ಟು ಕಾಂಪ್ರಮೈಸ್ ಆಗಿದ್ದೀವಿ. ಸೊ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಭಿನ್ನಮತಕ್ಕಾಸ್ಪದ ಕೊಟ್ಟಿಲ್ಲ. ಅದೆಲ್ಲ ಏನಿದೆ ಚರ್ಚೆ ಮಾಡಿ ಬಗೆಹರಿಸ್ತೀವಿ ಅಷ್ಟೇ. ಅಲ್ಲ, ಅವ್ರು ಬರ್ತಾರೆ, ಅವ್ರು ಚರ್ಚೆ ಮಾಡ್ತಾರೆ ನಮ್ಮ ಜೊತೆ. ಅದ್ರ ಮೇಲೆ ಬೆಳೆದು ಬಿಟ್ಟಿದ್ದೀವಿ ನಾವು. ಕಿರಿಕಿರಿ ಪ್ರಶ್ನೆ ಇಲ್ಲ ರೀ, ಹೊಂದಾಣಿಕೆ ಮಾಡೋದೇ ನಮಗೆ ಚಾಲೆಂಜ್ ಅಷ್ಟೇ. ನೀವು ಬರ್ತಾರೆ, ನಿಮಗೆ ಇದ್ರ ತೊಗೊಳ್ಳಿ, ಈ ಸಲ ಆಗಿದ್ರೆ ನೆಕ್ಸ್ಟ್ ಇಯರ್ ನಾವು ಮಾಡ್ಕೋತೀವಿ ಇಷ್ಟೇ. ಈ ಕಿರಿಕಿರಿ ಸ್ಟೇಜ್ನಾಗ ಇಲ್ಲಲ್ಲ, ಅದ್ರ ಮೇಲ್ಗಡೆ ಬಂದುಬಿಟ್ಟಿದ್ದೀವಿ ನಾವು. ಕಿರಿಕಿರಿ ಪ್ರಶ್ನೆ ಇಲ್ಲ. ಸೊ ಹೀಗಾಗಿ ಅವ್ರ ಜೊತೆ ನಾವು ಮೇಲುಗಡೆ ಇರೋದ್ರೆ ಕೆಳಗಿರೋರ ಜೊತೆ ಹೊಂದಾಣಿಕೆ ಮಾಡೋದು ಭಾಳ ಅವಶ್ಯಕತೆ. ನಾವು ಮೇಲುಗಡೆ ಇದ್ದೀವಿ ಅಂತ ನಿಮ್ಮನ್ನ ಕೇಳಂಗಿಲ್ಲ, ನಾವೇ ಮಾಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ 2ನೇ ಸಾರಿಗೆ ಆದವ್ರು ಅವರು, ನಾವು 6 ಸಾರಿ ಆದವರು. ಸೊ ಹಿಂಗಂತ ನಾವು ಮಾಡಲಿಕ್ಕಾಗೋಲ್ಲ. ಪಕ್ಷದ ದೃಷ್ಟಿಯಿಂದ ಅವ್ರ ಜೊತೆ ಈಗೆಲ್ಲ ಒಂದೇ ಸಾರಿ MLA ಅದಾರ 4-5 ಜನ, ಅವ್ರ ಮಾತು ಕೇಳ್ತೀವಿ. ಸೊ ಪಕ್ಷದ ದೃಷ್ಟಿಯಾಗಿ ಕೇಳಬೇಕಂತ ಕೇಳ್ತೀವಿ. ಇದರಲ್ಲಿ
ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ್ ಸವದಿ ಒಂದು ಪ್ರಶ್ನೆ ಬೋರ್ಗಲ್ಲ. ಲಕ್ಷ್ಮಣ್ ಸವದಿ ಪಾರ್ಟಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಪರ್ಸನಲಾಗಿ ನನಗೆ ಕೇಳಿದರು, ಹಿಂಗೆ ಸೇರ್ತಾ ಇದ್ದೀನಿ, ನಿಮ್ಮದೆಲ್ಲ ಸಹಕಾರ ನಮಗೆ ಬೇಕು ಅಂದರೆ ನಾನು ಬರ್ತೀನಿ, ಇಲ್ಲ ನಮ್ಮ ಮತ್ತೆ ಇಲ್ಲೂ ಹಿಂಗಾಗಿದೆ ಅಲ್ಲೂ ಹಂಗೆ ಆಗ್ಬಾರ್ದು ಅಂತ ಹೇಳಿದವರು. ನಮಗೆ ಬನ್ನಿ ಜೊತೆಯಲ್ಲೆಲ್ಲ ಕೆಲಸ ಕೂಡಿ ಮಾಡೋಣ ಅಂತ ಹೇಳಿದ್ವಿ, ಮಾಡಿದ್ವಿ ಅವ್ರ ಪರವಾಗಿ. ಸತೀಶ್ ಜಾರಕಿಹೊಳಿ ಮತ್ತು ಡಿಕೆಶಿ ನಡುವಿನ ಕೋಲ್ಡ್ ವಾರ್ ಇನ್ನೂ ಅಂತ್ಯವಾಗಿಲ್ಲ. ಆದರೆ ಡಿಕೆಶಿ ಮಾತ್ರ ಅಂಥದ್ದೇನೂ ನಮ್ಮಿಬ್ಬರ ನಡುವೆ ಇಲ್ಲ ಅನ್ನೋ ಮೂಲಕ ಪಕ್ಷಕ್ಕೆ ಆಗೋ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ರು. ಯಾರ್ರಿ ನಿನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡು ಗಂಟೆ ಮಾತಾಡಿದೀವಿ. ಅವ್ರು ಇಲ್ಲಿಲ್ಲ, ಬೆಂಗಳೂರಲ್ಲಿದ್ದಾರೆ, ಅವರೆಲ್ಲ ಮೈಸೂರಲ್ಲಿದ್ದಾರೆ. ಲಕ್ಷ್ಮಿ ಅವ್ರ ಮನೇಲಿ ಇವತ್ತು ಅವ್ರ ಮಗನ ನಾಮಕರಣ ಇದೆ, ಅವರು ಭದ್ರಾವತಿಲಿದ್ದಾರೆ. ನಾನು ಬಹುತೇಕ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರೋದಿಲ್ಲ, ಖಾಸಗಿ ಅಂದ್ರೆ ಮಠದ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾನು ಅಫಿಷಿಯಲ್ ಬೇರೆ ಬೇರೆ ಗೌರ್ಮೆಂಟ್ ಕಾರ್ಯಕ್ರಮ ಇತ್ತು ಅಂತಂದ್ರೆ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬಿಟ್ಟು ಬರ್ತಿದ್ದೆ. ಸೊ ನಿನ್ನೆ ರಾತ್ರಿ ಡಿಸಿಷನ್ ತಗೊಂಡೆ, ಬರಬೇಕು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಅವ್ರದ್ದೆಲ್ಲ ಎಲ್ಲೆಲ್ಲೋ ಕಾರ್ಯಕ್ರಮ ಸೆಟ್ ಆಗಿದೆ. ನಮ್ಮ ಇವರು ಕೌಜಲ್ಗಿ ಅವರು ಪಾಪ ಆರೋಗ್ಯ ಸರಿ ಇಲ್ಲಂತೆ, ಅವೆಲ್ಲ ಏನೇನೋ ಇರ್ತದೆ. ಈ ರಾಜಕೀಯದ ಒಳ ಜಗಳದ ಮುಖ್ಯ ಕೇಂದ್ರ ಬಿಂದುವಾಗಿ ಕಾಣುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೂ ಕೂಡ ನಮ್ಮ ನಡುವೆ ಅಂತ ಭಿನ್ನಾಭಿಪ್ರಾಯ ಯಾವುದೂ ಕೂಡ ಇಲ್ಲ ಅಂತ ಸತೀಶ್ ಅಣ್ಣ ಕಡೆಗೆ ಬೊಟ್ಟು ಮಾಡಿದ್ರು. ನನಗೆ ಬಹಳ ಒಳ್ಳೆ ಖಾತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ನನ್ನ ದೊಡ್ಡ ಜವಾಬ್ದಾರಿ ಹೆಗಲ ಮೇಲೆ ಇದೆ. ನಮ್ಮ ಫೋಕಸ್ ಏನೇ ಇದ್ರೂ ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆ. ಸತೀಶಣ್ಣ ಜಾರಕಿಹೊಳಿಯವರು ನಮ್ಮ ನಾಯಕರು. ಅವರು 6 ಬಾರಿ 2 ಬಾರಿ MLC 4 ಬಾರಿ ಶಾಸಕರಾಗಿದ್ದಾರೆ. ನಾನು 2 ಬಾರಿ ಇಲೆಕ್ಷನ್ ಸೋತಿದ್ದೀನಿ, ಈಗ 2 ಬಾರಿ ಗೆದ್ದು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ. ಅವರ ಅನುಭವಸ್ಥರು. ಅವರು ಕಾಂಪ್ರಮೈಸ್ ಯಾವ ಅರ್ಥದಲ್ಲಿ ಅಂತ ಇದ್ದಾರೆ ಅನ್ನೋದನ್ನು ನನಗಂತೂ ಗೊತ್ತಿಲ್ಲ, ಬಟ್ ಒಳ್ಳೆ ಭಾವನೆಯಲ್ಲಿ ಹೇಳ್ತಾ ಇದ್ದಾರೆ ಅಂತ. ಈಗೇನಾಗುತ್ತೆ, ಅವರು ಜಿಲ್ಲಾ ಉಸ್ತುವಾರಿಗಳು. ಈಗ ನಾವು ನಮ್ಮ ಕ್ಷೇತ್ರದಲ್ಲಿ ಯಾರು ಆಫೀಸರ್ಗಳು ಬೇಕು, ಏನು ಬೇಕು ಅಂತಂದಾಗ ಅವರೊಂದು ಆಫೀಸರ್ ಹಾಕಿದಾಗ ನಾವು ಎಸ್ ಅಂತೀವಿ, ದಟ್ ಈಸ್ ಕಾಲ್ಡ್ ಕಾಂಪ್ರಮೈಸ್. ನಾವು ಒಂದು ಹಾಕಿದಾಗ ಅವ್ರು ಎಸ್ ಅಂತಾರೆ, ದಟ್ ಈಸ್ ಆಲ್ಸೋ ಕಾಲ್ಡ್ ಕಾಂಪ್ರಮೈಸ್. ನೀವು ಇನ್ನೊಮ್ಮೆ ಹೋಗಿ ಬಿಡಿಸಿ ಕೇಳಿ, ಕಾಂಪ್ರಮೈಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂದರೆ ಯಾವ ಕಾರಣಕ್ಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಾದರೂ ಹಸ್ತಕ್ಷೇಪ ಮಾಡಿದ್ರ? ಲಕ್ಷ್ಮೀ ಹೆಬ್ಬಾಳ್ಕರ್ನಿಂದ ಏನಾದರೂ ಜಿಲ್ಲಾಡಳಿತದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ, ನಿಮಗೇನಾದರೂ ತೊಂದರೆ ಆಗ್ತಾ ಇದ್ರಂತ ಇನ್ನೊಮ್ಮೆ ಅವ್ರನ್ನ ಸ್ಪಷ್ಟವಾಗಿ. ಈ ಎಲ್ಲ ಸನ್ನಿವೇಶಗಳು ಬೆಳಗಾವಿ ರಾಜಕೀಯ ವಲಯದಲ್ಲಿ ಜಾರಕಿಹೊಳಿ ಬಂಡಾಯ ಎಳುವುದಕ್ಕೆ ಕಾರಣವಾಗಿದ್ವು. ಅಷ್ಟೇ ಅಲ್ಲದೆ ಕೆಲ ದಿನಗಳ ಹಿಂದೆಯಷ್ಟೇ ನೇರವಾಗಿ ಜಾರಕಿಹೊಳಿ ಡಿಕೆಶಿಯನ್ನ ಭೇಟಿ ಮಾಡಿ ಅವರ ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ಅವರನ್ನೇ ಹಣಿಯೋದಕ್ಕೆ ಹೊರಟಿರೋದ್ರಿಂದ ಜಾರಕಿಹೊಳಿ ಕೂಡ ತಮ್ಮ ಬತ್ತಳಿಕೆಯಲ್ಲಿರುವ 3 DCM ಬಾಣವನ್ನ ಪ್ರಬಲವಾಗಿ ಪ್ರಯೋಗಿಸುತ್ತಿದ್ದಾರೆ. ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಈ ನಡುವೆ ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ಬಡಿದಾಟ ಮುನ್ನೆಲೆಗೆ ಬಂದಿತ್ತು. ಇದು ಕಾರ್ಯಕರ್ತರು ಹಾಗೂ ಮತದಾರರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇವರಿಬ್ಬರ ನಡುವಿನ ಕೋಲ್ಡ್ ವಾರ್ ಇನ್ನಷ್ಟು ತಿರುವುಗಳನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ನಾಯಕರುಗಳ ಗುದ್ದಾಟ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕಾಂಗ್ರೆಸ್ ಸರ್ಕಾರ ರಚನೆಯಾದ ಮೇಲಿನಿಂದ ಕೈ ನಾಯಕರ ಒಳಗೆ ಒಂದಲ್ಲ ಒಂದು ಕಾರಣಕ್ಕೆ ಶೀತಲ ಸಮರ ನಡೆಯುತ್ತಲೇ ಇದೆ. ಇದು ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ಏನು? ಇನ್ನೇನು ಕೆಲವೇ ತಿಂಗಳುಗಳಷ್ಟೇ ಲೋಕಸಭಾ ಚುನಾವಣೆ ಸನ್ನಿಹಿತವಾಗ್ತಾ ಇದೆ. ಈ ಸಮಯದಲ್ಲಿ ಪಕ್ಷವು ಸಂಘಟಿತವಾಗಿ ಕೆಲಸ ಮಾಡಬೇಕು. ಪಕ್ಷವನ್ನ ಇನ್ನಷ್ಟು ಬಲಿಷ್ಠ ಮಾಡಿ ಸಂಘಟನೆ ಮಾಡಬೇಕು. ಲೋಕಸಭೆ ಚುನಾವಣೆಯನ್ನ ಶತಾಯಗತಾಯ ಗೆಲ್ಲಬೇಕು ಅನ್ನೋದು ಎಲ್ಲಾ ಪಕ್ಷಗಳ ಗುರಿ. ಇಂತಹ ಸಂದರ್ಭದಲ್ಲಿ ಪಕ್ಷದಲ್ಲಿ ಒಡಕು ಉಂಟಾದ್ರೆ ಮುಂಬರುವ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೈಕಮಾಂಡ್ ಎಚ್ಚರಿಕೆ ನೀಡಿದ್ರೂ ನಾಯಕರು ಡೋಂಟ್ ಕೇರ್ ಎನ್ನುವ ಹಾಗೆ ವರ್ತಿಸುತ್ತಿದ್ದಾರೆ.
ಡಿಸಿಎಂಗಳ ಬೇಡಿಕೆ ಕಾಂಗ್ರೆಸ್ನಲ್ಲಿ ಆಂತರಿಕ ಕದನಕ್ಕೆ ಕಾರಣವಾಗಬಹುದು ಎಂಬುದನ್ನು ಅರಿತು ಹೈಕಮಾಂಡ್ ಇದಕ್ಕೆಲ್ಲ ಬ್ರೇಕ್ ಹಾಕಿ 3 ಡಿಸಿಎಂಗಳ ಬೇಡಿಕೆಗೆ ಸಾಧ್ಯವಿಲ್ಲ ಎಂದಿತ್ತು. ಇಷ್ಟಾದರೂ ಪಟ್ಟು ಬಿಡದ ಕೆಲ ಕಾಂಗ್ರೆಸ್ ಮುಖಂಡರು ಈ ಪ್ರಯತ್ನವನ್ನ ಮುಂದುವರೆಸಿದ್ರು. ಈಗ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಈ ವಿಚಾರವನ್ನ ಪ್ರಸ್ತಾಪಿಸೋಕೆ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರ ಮಾತಿಗೆ ಅಸ್ತು ಅನ್ನುತ್ತದೆಯೇ ಅನ್ನೋದು ಸದ್ಯದ ಕುತೂಹಲ. ಪಕ್ಷದಲ್ಲಿಯೇ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇರುವುದು ಮುಂಬರುವ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಬಹುದೊಡ್ಡ ಪೆಟ್ಟು ಕೊಡಲಿದೆ. ಬಹಿರಂಗ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೂ ನೀಡಬಾರದು ಅನ್ನುವ ಮಾತನ್ನು ಹೈಕಮಾಂಡ್ ಆಗಾಗ ಹೇಳುತ್ತಲೇ ಇದೆ. ಲೋಕಸಭೆ ಚುನಾವಣೆಯನ್ನ ಎದುರಿಸುವುದಕ್ಕೆ ಹೆಚ್ಚು ಗಮನ ಹರಿಸೋದು ಬಿಟ್ಟು ಪಕ್ಷದಲ್ಲಿಯೇ ಹೆಚ್ಚಿನ ಬಿರುಕು ಮೂಡ್ತಾ ಇರೋದು ವರಿಷ್ಠರ ತಲೆನೋವಿಗೆ ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷದ ಒಳಗಿನ ಒಡಕು ಪ್ಲಸ್ ಆಗ್ತಾ ಇರೋದು ಮಾತ್ರ ಬಿಜೆಪಿಗೆ. ಇತ್ತ ಬಿಜೆಪಿ ವಿಜಯೇಂದ್ರ ನಾಯಕತ್ವದಲ್ಲಿ ಭರ್ಜರಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದೆ. ಹೇಗಾದರೂ ಈ ಬಾರಿ ಮೋದಿ ಕೊಟ್ಟ ಟಾರ್ಗೆಟ್ ರೀಚ್ ಆಗಲೇಬೇಕು ಅನ್ನುವ ಹಾಗೆ ವಿಜಯೇಂದ್ರ ತಂಡ ಕೆಲಸ ಮಾಡ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನ ಅನುಭವಿಸಿರುವ ಬಿಜೆಪಿ ಲೋಕಸಮರಕ್ಕೆ ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದೆ. ಆದರೆ ಗೆದ್ದು ಬೀಗಿರುವ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರ ನಾಯಕರಲ್ಲಿನ ಭಿನ್ನಾಭಿಪ್ರಾಯ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸುವುದಕ್ಕೆ ಜಾರಕಿಹೊಳಿಯನ್ನ ರಾಷ್ಟ್ರ ರಾಜಕಾರಣಕ್ಕೆ ತಳ್ಳುವ ಪ್ರಯತ್ನಗಳು, ಹಾಗೆಯೇ ಸಚಿವ ಜಾರಕಿಹೊಳಿ ಅದಕ್ಕೆ ತಿರುಗೇಟು ಕೊಡೋಕೆ ದೆಹಲಿಗೆ ಹೊರಟಿರೋದು ಮುಂದೆ ಯಾವ ಸೂಚನೆಯನ್ನ ನೀಡುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕು. ಹೀಗೆಯೇ ಮುಂದುವರೆದರೆ ಮುಂಬರುವ ಚುನಾವಣಾ ಕಾಂಗ್ರೆಸ್ ಮೇಲೆ ಯಾವ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಉತ್ತರ ಲೋಕಸಭೆ ಚುನಾವಣೆಯ ಫಲಿತಾಂಶ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರು ಪಕ್ಷಕ್ಕಾಗಿ ದುಡಿಯೋದಕ್ಕಿಂತ ಹೆಚ್ಚಾಗಿ ಸ್ಥಾನಕ್ಕಾಗಿ ಗುದ್ದಾಟ ನಡೆಸ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣ್ತಿದೆ. ಹೀಗೆ ಮುಂದುವರೆದರೆ ಲೋಕಸಮರದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಹೊಡೆತ ಅನುಭವಿಸಬೇಕಾಗಬಹುದು. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.